ಕಂಪ್ಲೇಂಟ್ ಕೊಟ್ರೆ ಮಾತ್ರ ಅಫಿಷಿಯಲ್ ಕಂಪ್ಲೇಂಟ್ ಆಗುವಂಥದ್ದು. ಸುಮ್ನೆ ಇದು ಟೈಮ್ ನ ಲ್ಯಾಕ್ ಮಾಡುವಂಥದ್ದು. ಕೊಡಬೇಕಾದ ಅವ್ರದ್ದು ನಾವು ಹೇಳಿದೀವಿ, ಕೊಡಬೇಕಾದ ಡ್ಯೂಟಿ ಅವ್ರು ಕೊಡಬೇಕಾದ ಗೃಹ ಸಚಿವರು ಕೂಡ ಹೇಳಿದಾರೆ. ಅವ್ರು ಕೊಟ್ಟ ಮೇಲೆ ಗೃಹ ಸಚಿವರು ಕೂಡ ಅದನ್ನೇ ಅಂದ್ರೆ ಕಂಪ್ಲೇಂಟ್ ಕೊಡೋದಾದ ಸ್ಟೇಷನ್ ಕೊಡ್ಲಿ ಅನ್ನೋ ತರದಲ್ಲಿ ಮಾತಾಡಿದಾರೆ ಅವರು. ಕೊಡ್ಬೋದು. ಏನು ಅಲ್ಲಿ ಸಂಬಂಧಪಟ್ಟ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಕೊಡ್ಬೋದು. ಅದು ಎಲ್ಲೇ ಕೊಡಬಹುದು. ಅದೇನು ಇಲ್ಲಿ ಅಲ್ಲೇ ಕೊಡಬೇಕಿಲ್ಲ, ಅದು ಕಮಿಟಿಯಲ್ಲೇ ಕೊಡಬಹುದು. ಕೊಡ್ದಂಗೆ ಯಾವ್ದಾದ್ರು ರಾಜಕೀಯ ಶಕ್ತಿಗಳು ತಡೀತಿದ್ದಾವೆ ಅದನ್ನ ನನಗೆ ಗೊತ್ತಿಲ್ಲ, ರಾಜನ್ ಅವ್ರಿಗೆ ಗೊತ್ತಿರೋದು ವಿಚಾರ. ಆದ್ರೆ ಆತರ ಆಗಿಲ್ಲ ಅಂತ ನಮ್ಮ ಭಾವನೆ. ಯಾಕಂದ್ರೆ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಹೇಳಿದ ಮ್ಯಾಗೆ ಈಗ ಕಂಪ್ಲೇಂಟ್ ಕೊಡಿದ್ರೆ ಅವ್ರದ್ದು ಜವಾಬ್ದಾರಿ ಇದೆ, ಮಾಡ್ಲಿಕ್ಕೆ ಆಗೋಲ್ಲ. ಕೊಡಬಹುದಂತ ನಮ್ಮ ಭಾವನೆ. ಯಾಕಂದ್ರೆ ಒಂದ್ಸಾರಿ ಅವ್ರು ಹೇಳಿದ್ದಾರೆ ಅದು ಯಾರಿದ್ದಾರೆ ಹೊರಗೆ ಬರ್ಬೇಕಂತ. ಅದು ಅವ್ರು ಕೊಡ್ತಾರಂತ ನಮ್ಮ ಭಾವನೆ ಇದೆ. ಘಟನೆ ನಡೆದು ತುಂಬಾ ದಿನಗಳಾಗಿತ್ತು. ತುಂಬಾ ದಿನಗಳ ನಂತರ ವಿಧಾನಸೌಧದಲ್ಲಿ ಅವರು ಅಧಿವೇಶನದ ಸಂದರ್ಭದಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ರು. ಬರ್ಲಿಕ್ಕೆ ಸದನ್ನಲ್ಲಿ ಅದು ಪ್ರಸ್ತಾಪ ಬಂದಾಗ ಅದು ಹೇಳಲೇಬೇಕಾಯ್ತು. ಬಿಜೆಪಿ ಸದಸ್ಯರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಹೌದು ಅದಕ್ಕೆ ನಾನೇ ನನ್ನ ಹೆಸರೆಲ್ಲ ಓಡಾಡ್ತಾ ಇದೆ, ಅದಕ್ಕೆ ನಾನು ಅದು ಕಂಪ್ಲೇಂಟ್ ಕೊಡ್ತಾ ಅಂತ ಹೇಳಿದಾರ ಅವ್ರು. ಹೀಗಾಗಿ ತಡ ಆಗಿರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಈಗ ಅವಕಾಶತೆ ಕೊಡ್ಬೋದು. ಸರ್, SIT ಮೇಲೆ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ರಾಜಣ್ಣ ಅವರು. ಆದ್ರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಇಲ್ಲ ಒತ್ತಡ ಆಗ್ತಾ ಇದ್ದಾರೆ ರಾಜಣ್ಣ ಅವರಿಗೆ. ಈ ಒತ್ತಡ ನೀವು ಅವ್ರನ್ನೇ ಕೇಳ್ಬೇಕು. ಒತ್ತಡ ಮಾಡಿದಾರೆ ನನಗೆ ಗೊತ್ತಾಗಬೇಕು, ನನಗೆ ವಿಷಯ ಗೊತ್ತಿಲ್ಲ. ಕೊಡ್ತಾರ ಅನ್ನೋದು ಅಷ್ಟೇ ನಮ್ಗೂ. ಯಾಕಂದ್ರೆ ಎಫೆಕ್ಟೆಡ್ ಪರ್ಸನ್ ಅವರೇ ಕೊಡ್ಬೇಕಾದಷ್ಟೇ. ಸರ್, ಈಗ ಮನವಿ ಅಷ್ಟೇ ಮಾಡಿದ್ದಾರೆ ಪರಮೇಶ್ವರ್ ಅವರಿಗೆ. ಇದೊಂದು ರೀತಿ ನೋಡುಗರಿಗೆ ಇದೊಂದು ರೀತಿ ನಾಟಕೀಯ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನೋ ಇದನ್ನ ಏನ್ ಕೇಳಿ ನೀವು ರಾಜಣ್ಣ ಅವ್ರಿಗೆ ಕೇಳ್ಬೇಕು. ಈಗ ಅದಕ್ಕೆ ನಾವು ಉತ್ತರ ಹೇಳಿಕ್ ಆಗೋಲ್ಲ. ನಾಟಕೀನೋ ಅಥವಾ ಸೀರಿಯಸ್ ಇಲ್ಲ ಅಂತ ಅವ್ರು ಹೇಳ್ಬೇಕಾದ್ರೆ. ಸರ್, ಈಗ ಹೈಕಮಾಂಡ್ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುತ್ತೆ. ಸದನದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರನ ಇದು ಅನ್ನುವಂಥದ್ದು ಏನು ಪ್ರಶ್ನೆ ಮಾಡಿಲ್ಲ. ಅಂದ್ರೆ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ಬೇಕಿತ್ತ. ಪಕ್ಷದ ವೇದಿಕೆ ಇತ್ತು, ಸಚಿವ ಸಂಪುಟ ಇತ್ತು, ಮುಖ್ಯಮಂತ್ರಿಗಳಿತ್ತು. ಕೊನೆಗೆ ಹೈಕಮಾಂಡ್ ಎಲ್ಲಿ ಹೋದ್ರು ಪಬ್ಲಿಕ್ ಇರಲ್ಲ. ಸದನ ಹೇಳಿದ್ರು ಅಷ್ಟೇ, ಅದು ಮುಖ್ಯಮಂತ್ರಿ ಹೇಳಿದ್ರು ಅಷ್ಟೇ, ಕಂಪ್ಲೇಂಟ್ ಕೊಟ್ರು ಅಷ್ಟೇ ಮಹತ್ವ. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರು ಕೇಳಿದಾರೆ, ಅದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಸರಿ ಭಾವನೆ. ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇರ್ತಕ್ಕಂಥ ಬಿಜೆಪಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರು ಇದಾರಲ್ರ, ಪೊಲೀಸರು ಇದಾರೆ, ಅವರೇ ಮಾಡ್ತಾರೆ. CBI ಅವಶ್ಯಕತೆ ಇಲ್ಲ, ನಮ್ಮ ಪೊಲೀಸರು ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.